ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗೈಸ್, ಇದು 2 ದಿನದ ವ್ಲಾಗು ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ. ಆಗಸ್ಟ್ 15 ಹಿಂದಿನ ದಿನದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ, ಬಟ್ ಆದರೆ ಬ್ಯುಸಿ ಇರೋದ್ರಿಂದ ನನಗೆ ಕಂಪ್ಲೀಟ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ 15th ಮತ್ತು 14th 2 ವೀಡಿಯೋನ ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ. ಈವ್ನಿಂಗ್ ಟೈಮು ರಿಷಿ ಮತ್ತು ಚೈತ್ರ ಎಲ್ಲ ಟೌನಿಗೆ ಬಂದಿದ್ದರು. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ನಾನು ಡ್ಯೂಟಿಗೆ ಆಗಿ ಗ್ಯಾಪ್ ತಗೊಂಡು ಸ್ವಲ್ಪ ಬಂದೆ ಹೊರಗಡೆ. ಏನಾದರೂ ಕೊಡಿಸ್ಬಿಟ್ಟು ಹೋಗೋಣ ಅಂತ. ನನ್ನ ಮಗ ಹಣ್ಣು ನೋಡಿದ ತಕ್ಷಣ ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟ. ಅವನಿಗೂ ಹಣ್ಣೆಲ್ಲ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಏನೇನು ಬೇಕು ಅದನ್ನು ತೊಗೊತಾಯಿದ್ರು. ಪುಟ್ಟಗೂ ನಾಳೆ ಫಂಕ್ಷನ್ ಇರುತ್ತಲ್ವ, ಸೊ ಹಾಗಾಗಿ ಸ್ಕೂಲಿಗೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ರು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಫ್ಯಾನ್ ಬರುತ್ತಲ್ಲ, ನಾವೆಲ್ಲ ಜಾತ್ರೆನಲ್ಲಿ ಆಟಾಡೋಕ್ಕೆ ತೊಗೊತಿದ್ವಲ್ಲ, ಆ ಥರ ಫ್ಯಾನ್ ಇದು. ಕೈಯಲ್ಲಿ ಹಿಡಿದ್ರೆ ಗಾಳಿ ಸ್ಪೀಡಾಗಿ ಜೋರಾಗಿ ಬೀಸ್ತು ಅಂತಂದರೆ ಈ ಥರ ರೊಟೇಟ್ ಆಗುತ್ತೆ. ನಾನು ರಿಷಿ ಅದ್ರ ಜೊತೆ ಆಟಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಏನಾದರೂ ತಿನ್ಕೊಂಡು ಸ್ನ್ಯಾಕ್ಸ್ನ ಹೊರಗಡೆ ಹೋಗಿ ಮನೆಗೆ ಹೊರಟುಬಿಡಿ ನೀವು, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಅವ್ರು ಹೊರಟರು. ಮನೆಗೆ ನಾಳೆ ಚಿಲ್ಕ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಅವರೆಕಾಳು ಥರ ಕೇಳಿದ್ರು, ತಗೊಂಡು ಹೋಗಿದ್ದೆ. ಆ್ಯಂಡ್ ಮಾರ್ನಿಂಗೇ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸಿದ್ವಿ ಇವತ್ತು ಆಲ್ಮೋಸ್ಟು. ಸ್ವಲ್ಪ ನಮಗೂ ಫ್ರೀ ಅಂತ ಅನ್ನಿಸ್ತಾ ಇತ್ತು. ಅದಾಗಿದ್ದಾದಮೇಲೆ ಮತ್ತೆ ಮಕ್ಕಳನ್ನ ರೆಡಿ ಮಾಡೋಕ್ಕೆ ನಿಂತ್ಕೊಂಡ್ವಿ. ನನಗಂತೂ ನಿಧಿ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯಿತು ಗೈಸ್. ಯಾಕೆ ಅಂತಂತೀರಾ, ಏನೋ ಒಂಥರ ಸಫ್ರಾನು ಮತ್ತು ವೈಟ್ ಗ್ರೀನ್ ಕಾಂಬಿನೇಷನಲ್ಲಿ ನಮ್ಮ ನಿಧಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಮ್ಮ ರಿಷಿಗೆ ಬಟ್ಟೆ ತರಿಸಿದ್ವಿ ಆನ್ಲೈನಿಂದ, ಬಟ್ ಆದರೆ ಅದನ್ನು ವೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಹೊರಗಡೆ ತಗೊಳ್ಳೋಣ ಶಾಪಲ್ಲಿ ಅಂತ ನೋಡಿದ್ವಿ. ಶಾಪಲ್ಲಿ ನಾವು ಇಷ್ಟಪಟ್ಟಂಗೆ ಸಿಗಲಿಲ್ಲ. ನನಗೆ ನಿಧಿ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯಿತು, ಮತ್ತು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿತ್ತು. ರೆಡಿ ಮಾಡ್ತಿದ್ದಿದ್ದೆ ತಡ, ನನ್ನ ಮಗ ಓಡ್ ಬಂದು ಫೋಟೋಸ್ ವೀಡಿಯೋಸ್ ತೆಗಿಯಮ್ಮ ಅಂತ ಇಟ್ಕೊಬಿಟ್ಟ. ಫುಲ್ ರೆಡಿ ಆಗ್ತಿದ್ದಾರೆ ಗೈಸ್ ಇವಾಗ. ಎಲ್ಲ ನಿಧಿ ತಿರ್ಗೋ. ನಡಿ ಬೇಗ ಫೋಟೋ ತೆಗಿತೀನಿ. ನಡ ಇಟ್ಕೊಳ್ವಾ ಫ್ಲಾಗ್ ಇಟ್ಕೊಳ್ವಾ ನಿಧಿ, ತಗೊಳ್ಳಿ ಫ್ಲಾಗ್ನ. ನಡ್ರಿ ಬೇಗ ತಾಳ ರಿಷಿ ಫ್ಲಾಗ. ನಡ್ರಿ ಇಬ್ರಿಗೂ ಫೋಟೋ ತೆಗಿತೀನಿ, ಬೇಗ ನಡ್ರಿ. ನಿಧಿ ಸೂಪರಾಗಿ ಕಾಣಿಸ್ತಿದ್ಯಾ ಕಣವ. ತಿರ್ಗು ಮಗಳಲ್ಲಿ ಹೊರಗಡೆ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಹಾಗೆ ನಮ್ಮ ಪಕ್ಕದ ಮನೆ ಪಾಪನೂ ಬಂದು ಇವ್ರ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಅಂದರೆ ಭವಿಷ್ಗೆ ಇವ್ರನ್ನ ಮಲಗಿದ್ರೂ ಬಿಡಲ್ಲ, ಹುಡ್ಕೊಂಬರ್ತಾನೆ. ಆ್ಯಂಡ್ ನಮ್ಮ ನಿಧಿ ನೋಡಿ ಅಕ್ಕಪಕ್ಕದಲ್ಲೆಲ್ಲ ಖುಷಿಯಾಗಿ ಓಡಾಡ್ಕೊಂಡು ಅವಳು ರೆಡಿಯಾಗಿರೋದೆಲ್ಲ ತೋರಿಸ್ಕೊಂಬರ್ತಾಯಿದ್ಲು. ನನಗೆ ನನ್ನ ಸ್ಕೂಲ್ ಡೇಸೇ ನೆನಪಾಗೋಯ್ತು. ನಾವೂ ಹೀಗೆ ಅವಾಗೆಲ್ಲ ನಮಗೆ ರೆಡಿ ಮಾಡ್ತಿರೋಕ್ಕೆ ನಮ್ಮಮ್ಮ ಕರೆಕ್ಟಾಗಿ ಮನೇಲೇ ಇರ್ತಿರ್ಲಿಲ್ಲ. ಸೊ ಹೊರಗಡೆ ಅಲ್ಲಿ ಹೋಗಿರ್ತಿದ್ರು. ನಾವು ಯಾರ್ಯಾರ ಹತ್ರ ಬೇಕೋ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡು ಓಡಾಡ್ತಾ ಇದ್ವಿ. ನನ್ನ ನಿಧಿ ಬಟ್ಟೆ ಅವಳು ರೆಡಿಯಾಗಿದ್ದ ಸ್ಟೈಲು ನಂಗೆ ತುಂಬ ಇಷ್ಟ ಆಯಿತು. ರಿಷಿಗೆ ಅದು ಏನೋ ಗೊತ್ತಿಲ್ಲ, ನನ್ನ ಮೇಲೆ ಇಲ್ದಿರೋಂಥ ಅಟ್ಯಾಚ್ಮೆಂಟ್ ಚೈತ್ರನ ಜೊತೆ. ಪ್ರತಿ ವೀಡಿಯೋದಲ್ಲೂ ನೋಡ್ತಾನೆ ಇರ್ತೀರ, ನನಗಿಂತ ಜಾಸ್ತಿ ಚೈತ್ರನ ಜೊತೆನೇ ಇರ್ತಾನೆ. ಚೈತ್ರ ಫಂಕ್ಷನ್ಗೆ ಹೊರಟಿದ್ರು ಇವತ್ತು. ನನಗೂ ಕೆಲಸ ಇತ್ತು ಅಂತ ಹೊರಟಿದ್ನಲ್ಲ, ಸೊ ಹಂಗಾಗಿ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ರು. ರಿಷಿ ಚೈತ್ರನ ಹಿಂದಿಂದೇ ಓಡಾಡ್ತಾ ಇದ್ದ, ಬಿಟ್ಟೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ಅವರೆಕಾಳು ತಂದಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ನೆನೆಸಿಟ್ಟಿದ್ವಿ ರಾತ್ರಿಯೇ. ನಾವು ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬೇಳೆ ಬಿಡಿಸ್ಕೊಡೋಕ್ಕೆ ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮನ ಅಮ್ಮನ ಕರ್ಕೊಂಡು ಇಬ್ಬರನ್ನ ಸೇರ್ಕೊಂಡು ಅವರೆಕಾಳನ್ನ ಚಿಲ್ಕಿಸ್ತಾ ಇದ್ರು. ಏನೋ ಒಂಥರ ಚೆಂದ ಗೈಸ್ ಅವರೆಕಾಳನ್ನ ಚಿಲ್ಕ್ಸೋಕ್ಕೆ. ಅದಾಗಿದ್ದಾದಮೇಲೆ ನಾವು ಹೊರಟುಬಿಟ್ವಿ, ಟೈಮ್ ಆಗಿಬಿಟ್ಟೈತೆ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು. ನಮ್ಮ ಗಾಡಿದು ಇದೇ ಪ್ರಾಬ್ಲಮ್ಮು. ಏನಪ್ಪ ಅಂತಂದರೆ ಸೆಲ್ಫ್ ಸ್ಟಾರ್ಟ್ ಆಗ್ತಾನೇ ಇಲ್ಲ, ಬ್ಯಾಟ್ರಿ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ನಿಧಿ ಚೈತ್ರ ಎಲ್ಲ ಹೊರಟ್ವಿ ಆರಾಮಾಗಿ. ನಿಧಿ ಅಂತೂ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಹಾಕ್ಸ್ಕೊಬಂದ್ಬಿಟ್ಟಿದ್ಲು. ಚೈತ್ರ ಬೈತಾ ಇದ್ಲು ಹಂಗೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು. ನಮ್ಮ ನಿಧಿ ಮೇಕಪ್ ಮಾಡಿಲ್ಲ ಅಂದ್ರೂ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ.
ನನಗೆ ನಿಧಿ ಅಂದರೆ ತುಂಬ ಇಷ್ಟ. ಏನೋ ಒಂಥರ ಹೆಣ್ಮಕ್ಳಿರಬೇಕು ಮನೇಲಿ ಅಂತ ಅನ್ನೋದು. ನಮ್ಮ ನಿಧಿ ಏನಾದರೂ ನಂಗೆ ಹುಷಾರಿಲ್ಲ ಅಂತಂದರೆ ಕೈ ಕಾಲೆಲ್ಲ ಒತ್ಕೊಡ್ತಾ ಇರುತ್ತೆ ಕೂತ್ಕೊಂಡು. ಆ್ಯಂಡ್ ನಾವು ಒಳನರಸೀಪುರದಲ್ಲಿ ಫುಲ್ ಈ ಥರ ಡೆಕೋರೇಟ್ ಆಗಿತ್ತು ಫಂಕ್ಷನ್ನು. ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದಿತ್ತು. ನಮ್ಮ ರಿಷಿ ನಿಧಿ ತುಂಬ ಚಿಕ್ಕ ಮಕ್ಕಳಲ್ವಾ, ಹಂಗಾಗಿ ಅವ್ರನ್ನ ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಇದೇ ಚೌಟ್ರಿನಲ್ಲಿ ಫಂಕ್ಷನ್ ಅರೇಂಜ್ ಆಗಿದ್ದು. ನೀವು ನೋಡ್ತಾ ಇರೋದು ರಿಷಿ ಅವರ ಫ್ರೆಂಡ್ಸ್ಗಳು. ಅವರಿಬ್ಬರನ್ನು ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತೆ, ತುಂಬ ರಿಷಿನ ಗೊಳಿಕೊಂತ ಇರ್ತಾರೆ ಅಂತ ಕಾಮಿಡಿ ಮಾಡ್ತಾಯಿದ್ರು. Which is our national animal? Tiger. Which is our national animal? Tiger. Which is our national animal? Tiger. Which is our national flower? Lotus. Which is our national flower? Lotus. ನಮ್ಮ ಶಾರ್ವಿ ಅದೇನು ಡ್ಯಾನ್ಸ್ ಮಾಡ್ದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಮನೇಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾನೆ, ಅದೇನಪ್ಪ ಸ್ಕೂಲು ಅಂತಂದರೆ ನಮ್ಮ ಪಾಪಗೆ ಇಷ್ಟನೇ ಆಗಲ್ಲ ಅಂತ ಅನಿಸುತ್ತೆ. ಯಾವಾಗ್ಲೂ ಗೊಳೋ ಅಂತ ಅಂತಿರ್ತಾನೆ. ಸ್ಟೇಜ್ ಮೇಲೆ ಹೋಗಿದ್ದಾನೆ, ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಅವನಿಗೊಂದು ಪ್ರಪಂಚ. ಒಂದು ಸ್ಟೆಪ್ ಮಾಡೋದು, ಒಂದು ಸ್ಟೆಪ್ ಮಾಡದೆ ಹಾಗೆ ನಿಂತ್ಕೊಳ್ಳೋದು, ಏನೋ ಅವ್ನ ಸ್ಟೈಲಲ್ಲೇ ಒಂದೊಂದು ಸ್ಟೆಪ್ ಮಾಡೋದು, ಆ ಥರ. ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಥರ ಇರೋ ಮಕ್ಕಳೇ ಮುಂದೆ ಫ್ಯೂಚರಲ್ಲಿ ಟಾಪ್ ಬರ್ತಾರೆ ಅಂತ. ಅದೇನು ಟಾಪ್ ಬರ್ತಾನೋ, ನನಗಂತೂ ಫುಲ್ ನಗು ಬರುತ್ತೆ ನಮ್ಮ ರಿಷಿ ನೋಡಿದಾಗ. ಅಲ್ಲಿಂದ ಮುಗಿಸಿ ಸ್ವಲ್ಪ ಲ್ಯಾಬ್ ಕಡೆ ಬಂದೆ. ಸಮಕನೂ ಬಂದಿದ್ದರು. ಸಮಕ ಬಂದಿದ್ದ ಕಾರಣ ಇಷ್ಟೇ, ಮೊನ್ನೆ ಒಂದು ಸ್ಮಾಲ್ ಕಾಂಪ್ಲಿಕೇಶನ್ ಅಂತಂದರೆ ಹಾಗೇ ಮಾತಿನ ನಡುವೆ ನಾನು ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟೆ ಸಮಕನ ಮೇಲೆ ಮತ್ತು ಅಮ್ಮ ಮೇಲೂ, ಇಬ್ಬರ ಮೇಲೂ. ಸೊ ಹಂಗಾಗಿ ಸಮಕ ಪಾಪ ನನ್ನನ್ನು ನೋಡೋಕ್ಕಂತ ಬಂದಿದ್ರು. ನಿಜವಾಗ್ಲೂ ಹೇಳ, ಸಮಕ ನಮ್ಮನ್ನು ಹೊರಗಡೆ ಹೋದಾಗ ಎಷ್ಟು ಕೇರ್ ಮಾಡ್ತಾರೆ ಅಂತಂದರೆ, ಅದು ತಿನ್ನಿ ಇದು ತಿನ್ನಿ, ಹಂಗೆ ಬನ್ನಿ ಹಿಂಗೆ ಬನ್ನಿ ಅಂತ ಅಂದ್ಬಿಟ್ಟು. ಏನೋ ಒಂಥರ ಸಮಕ ಇದ್ದರೆ ತುಂಬ ಕಾಮಿಡಿ. ಅದಕ್ಕೆ ನಾವು ಅಕ್ಕ ಇಲ್ಲದೆ ಎಲ್ಲೂ ಹೊರಗಡೆನೇ ಹೋಗಲ್ಲ. ಅನ್ಕೊಬಹುದು ಇವ್ರು ಜಗಳಾಡ್ತಾರ ಕಿತ್ತಾಡ್ತಾರ ಅಂತ. ಖಂಡಿತವಾಗ್ಲೂ ನಾವು ಯಾವತ್ತೂ ಜಗಳಾಡಿಲ್ಲ. ಇಷ್ಟು ವರ್ಷದಲ್ಲಿ ಒಂದೇ ಒಂದು ದಿನ ಕಿತ್ತಾಡಿಲ್ಲ. ಅಷ್ಟೇ ಚೆನ್ನಾಗಿದೆ ನಮ್ಮ ಎಲ್ಲರ ಬಾಂಡಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಬ್ರನ್ನ ಮೀಟ್ ಮಾಡಿದ್ರೆ ಒಬ್ರಿಗೆ ಬೇಜಾರಲ್ವ. ಸೊ ಹಂಗಾಗಿ ಸಮಕ ಬಂದಿದ್ದ ದಿನ ಅಮ್ಮನ ನೋಡಬೇಕು. ಅಟ್ಟೇ ಟೈಮ್ ಎಲ್ಲ ಒಟ್ಟಿಗೆ ಸಿಗ್ತೀವಿ ಆಲ್ಮೋಸ್ಟು. ಬಟ್ ಇವತ್ತು ನಮಗೆ ಅಮ್ಮ ಹತ್ರ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಬೆಳಗ್ಗೆ ನಾನು ತಿಂಡಿ ತಿಂದಿರಲಿಲ್ಲ, ಹಾಗೆ ಬಂದಿದ್ದೆ ಅಂತ ಅಂದ್ಬಿಟ್ಟು, ಏನಾದರೂ ತಿನ್ನಿವಂತೆ ಬಾ ಅಂತ ಅಂದ್ಬಿಟ್ಟು ಅಕ್ಕ ಬೇಕ್ರಿಗೆ ಕರ್ಕೊಂಡ್ಬಂದಿದ್ರು. ಅಲ್ಲೇ ಅದು ಇದು ಕಾಮಿಡಿಯಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಡ್ಯೂಟಿ ಎಲ್ಲ ಮುಗಿಸಿ ಮನೆ ಕಡೆ ಹೋಗೋಂಥ ಟೈಮಲ್ಲಿ ನಮ್ಮಮ್ಮನ ಮೀಟ್ ಮಾಡದೆ ಹೋದರೆ ಹೇಗೆ, ಆಮೇಲೆ ಈ ಮೇಡಮ್ ಅವ್ರು ಬೇಜಾರು ಮಾಡ್ಕೊಂಬಿಡಲ್ವಾ ಅಂತ ಅಂದ್ಬಿಟ್ಟು. ಹೆಂಗಿದೆ ನಮ್ಮ ಬಾಂಡಿಂಗ್ ಅಂತ ಅಂದರೆ, ಒಂದು ದಿನಕ್ಕೆ ಒಂದು ಸರಿ ಆದರೂ ಫೇಸ್ ಟು ಫೇಸ್ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊತಾಳೆ ಅಮ್ಮ. ಹಾಗಾಗಿ ಅಮ್ಮ ಜೊತೆನೂ ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿಯಾಗಿರ್ತೀವಿ ಅನಿಸುತ್ತೆ ಒಂದೊಂದ್ಸರಿ. ಸಮಕ ಅಂದಿದ್ದು ಮಾತೇನಾದರೂ ನಿಜ ಆಗೋದ್ರೆ ಅಂತ ಅಂದ್ಬಿಟ್ಟು ದೇವ್ರು ನಮ್ಮನ್ನು ಯಾವಾಗಲೂ ಹೀಗೆ ಇಟ್ಟಿರಲಿ ಅಂತ ಹೇಳ್ತಾ ನಾನು ಮನೆ ಕಡೆ ಹೋದೆ. ಪಾಪ ಪುಟ್ಟಿಗೆ ಹುಷಾರಿಲ್ಲ ಅಂತ ಅಂದರು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇದೇನು ಸ್ಕೂಟಿನ ಅಥವಾ ಜಟ್ಕ ಗಾಡಿನ ಗೊತ್ತಾಗಲಿಲ್ಲ. ಎಲ್ಲ ಬಂದು ಕುತ್ಕೊಂಡ್ಬಿಟ್ರು. ನಮ್ಮಮ್ಮ ನಾನು ಅಡುಗೆ ಮಾಡ್ತಿದ್ದೀನಿ ಕರ್ಕೊಂಡೋಗಿ ಅಂತಂದರು. ಸೊ ಇದಿಲ್ಲ ಅಂತ ಅಂದ್ಬಿಟ್ಟು ಇರಲಿ ಅಂತ ಕರ್ಕೊಂಡೋದ್ವಿ. ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತಂದರೆ ನೋಡೋಕ್ಕಾಗಲ್ಲ. ನೈಟ್ ಟೈಮ್ ಏನೋ ಒಂಥರ ನಮ್ಮ ಒಳನರಸೀಪುರದಲ್ಲಿ ಅಂಬೇಡ್ಕರ್ ಸರ್ಕಲ್ ಈ ಥರ ಮಿಂಚ್ತಾ ಇತ್ತು ಮಿರಿ ಅಂತ. ನಮ್ಮ ಹಾಸ್ಪಿಟಲ್ಗಳು ಅಷ್ಟೇ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ವು. ಎಲ್ಲ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟಿದ್ರು. ಪಾಪ ಪುಟ್ಟಿಗೆ ಹಲ್ಲು ನೋವಾಗಿರೋದ್ರಿಂದ ಸ್ವಲ್ಪ ಜ್ವರ ಆಯಿತು. ಜ್ವರಕ್ಕೆ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೀವೆಲ್ಲ ಯಾಕೆ ಬಂದಿದ್ದೀರಾ ಸುಮ್ಮನೆ ಇರೋದ್ಬಿಟ್ಟು? ಹಾಸ್ಪಿಟಲಿಂದ ಬಂದು ಅವಳಿಗೆ ಟ್ಯಾಬ್ಲೆಟ್ಸ್ ಕೊಡಿಸಿ ರೆಸ್ಟ್ ಮಾಡೋ ಅಂತ ಹೇಳಿ ಊಟನೂ ಮಾಡಿಸಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ವಾಚಿಂಗ್ ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.